students, today let's see the relational algebra. Okay, so what is relational algebra? It is a procedural query language. Means this is one query language which take some instance of the relation as input and which produce some instance of the relation as output. In relation andre eno one table. So ಇದರಲ್ಲಿ ಯಾವುದೋ ಒಂದು ಸಮ್ ಇನ್ಸ್ಟಾನ್ಸ್ ಯಾವುದೋ ಒಂದು ಟೂ ರೋಸ್ ನ ಇನ್ಪುಟ್ ಆಗಿ ತಗೊಳುತ್ತೆ. ಅಗೇನ್ ಸೇಮ್ ರಿಲೇಷನ್ ಸಮ್ ಮೋರ್ ಇನ್ ಟಪಲ್ಸ್ ನ ಔಟ್ಪುಟ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕೆ ನಾವೇನಂತೀವಿ ರಿಲೇಷನಲ್ ಆಲ್ಜಿಬ್ರಾ ಅಂತೀವಿ. ಮೀನ್ಸ್ ಇಟ್ ವಿಲ್ ಟೇಕ್ ಸಮ್ ಇನ್ಸ್ಟಾನ್ಸ್ as input from the relation and it will produce some more instance of the relation as output. ಅದಕ್ಕೆ ನಾವೇನಂತೀವಿ some relational algebra ಅಂತ ಅಂತೀವಿ. Okay, so in relational algebra ದಲ್ಲಿ some operations ಇರುತ್ತೆ. So fundamental operation. First one is unary relational operations ಅಂತ. Okay, unary relational operations. So first operation is considered as select operation. Select operation ಗೆ ಈ ಸಿಂಬಲ್ ನ ಯೂಸ್ ಮಾಡ್ತೀವಿ. ಓಕೆ, ಸಿಗ್ಮಾ ಸಿಂಬಲ್ ನ ಯೂಸ್ ಮಾಡ್ತೀವಿ. ಓಕೆನಾ? So select operation is used to retrieve or it is used to select some subset of tuples from a relation. ಅಂದ್ರೆ ಇಲ್ಲಿ ಏನು ತಗೊಳುತ್ತೆ ಟಪಲ್ಸ್ ಅಲ್ಲ ಅಂದ್ರೆ ಏನು ಆಲ್ರೆಡಿ ಎಕ್ಸ್ಪ್ಲೈನ್. ಟಪಲ್ ಮೀನ್ಸ್ ರೋ. ಸೊ ಇಟ್ ವಿಲ್ ಸೆಲೆಕ್ಟ್ ಸಮ್ ರೋಸ್ ಫ್ರಮ್ ದ ಟೇಬಲ್. ಅದಕ್ಕೆ ನಾವೇನಂತೀವಿ ಸೆಲೆಕ್ಟ್ ಆಪರೇಷನ್. ಇದು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ? ಓನ್ಲಿ ಸಮ್ ರೋಸ್ ಇನ್ ದ ಟೇಬಲ್. ಸೊ ವಾಟ್ ಇಸ್ ದ syntax for this? Means this is the symbol and then selection condition here, selection condition from the relation. Relation means table, right? ಅದಕ್ಕೆ ನಾವೇನಂತೀವಿ this is the syntax. So the symbol selection condition and from the relation ಅಂತ. For example, to select employee tuple whose department is 4. So ಏನಿದೆ? Select employee tuples whose department number is is 4. Okay, so ಇದು ಕಂಡೀಷನ್. ಇದು ನಮ್ಮ ಕ್ವೆರಿ ಕ್ವಶನ್ ಅಥವಾ ಪ್ರಾಬ್ಲಮ್. ನಾವು ಏನು ಸೆಲೆಕ್ಟ್ ಮಾಡಬೇಕು? ಎಂಪ್ಲಾಯಿ ಟಪಲ್ಸ್ ನ ಸೆಲೆಕ್ಟ್ ಮಾಡಬೇಕು. ಯಾವ ಎಂಪ್ಲಾಯಿ ಟಪಲ್ಸ್? ಸೊ ಡಿಪಾರ್ಟ್ಮೆಂಟ್ 4 ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ಯು ಹ್ಯಾವ್ ಟು ರಿಟ್ರೀವ್ ಅಲ್ವಾ? ಸೊ ಅದಕ್ಕೆ ಏನಿದೆ ಸಿಂಟ್ಯಾಕ್ಸ್ ಏನಿದೆ? ದಿಸ್ ಇಸ್ ದ ಸಿಂಟ್ಯಾಕ್ಸ್. ಸೆಲೆಕ್ಷನ್ ಕಂಡೀಷನ್ ಏನಿದೆ? ಸೆಲೆಕ್ಟ್ ದ ಎಂಪ್ಲಾಯಿ ಟಪಲ್ಸ್. ಓಕೆ, ಎಂಪ್ಲಾಯಿ ಇಂದ ಟಪಲ್ ನ ತಗೊಂತಿದ್ದೀರಾ. ಸೊ whose ಡಿಪಾರ್ಟ್ಮೆಂಟ್ is 4. ಇಲ್ಲಿ ಏನ್ ಗೊತ್ತಾಗುತ್ತೆ ಡಿಪಾರ್ಟ್ಮೆಂಟ್ 4 ಅಂತ? ಇಲ್ಲಿ ಡಿಪಾರ್ಟ್ಮೆಂಟ್ ನಂಬರ್ ಇದೆ. ಸೊ ಕಂಡೀಷನ್ ಎಲ್ಲಿ ಬರೀತೀರಾ ಇಲ್ಲಿ? ಸೊ ಡಿ ನಂಬರ್ ಈಸ್ ಈಕ್ವಲ್ ಟು 4 ಫ್ರಮ್ ಎಲ್ಲಿಂದ? ಸೆಲೆಕ್ಟ್ ಎಂಪ್ಲಾಯಿ ಟಪಲ್ಸ್. ಯಾವ ರಿಲೇಷನ್ ಇಂದ? ಎಂಪ್ಲಾಯಿ ರಿಲೇಷನ್. So this is the syntax. Selection condition ಏನಿಲ್ಲಿ? ಡಿ ನಂಬರ್ ಇಸ್ ಈಕ್ವಲ್ ಟು 4 ಇರಬೇಕು. ಯಾಕೆಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಇಸ್ 4 ಅಂತ ಕೇಳಿದ್ದಾರೆ. ಸೊ ಯಾವ ರಿಲೇಷನ್ ಇಂದ ನೀವು ಟಪಲ್ಸ್ ನ ತಗೊಂತಿದ್ರೆ? ಎಂಪ್ಲಾಯಿ ರಿಲೇಷನ್ ಇಂದ. ಸೊ ಔಟ್ಪುಟ್ ಏನ್ ಬರುತ್ತೆ? ಈ ಕ್ವೆರಿ ಏನ್ ಬರುತ್ತೆ? ಜಸ್ಟ್ ಯಾವ್ಯಾವ್ದಿದೆ? 2 3 and then B C Y Z. So 25,000 and then 30,000. So 4. This is the output for this query. SSN, F name, L name, salary and then D number. Okay na? So what is our query? Select employee tuples whose department number is 4 ಅಂತ ಕೇಳ್ತಾರೆ. ಸೊ ಅಂದ್ರೆ ಡಿಪಾರ್ಟ್ಮೆಂಟ್ 4 ಅಲ್ಲಿ ಯಾರ್ಯಾರು ಇರ್ತಾರೋ, ಯಾರ್ಯಾರು ವರ್ಕ್ ಮಾಡ್ತಿದಾರೋ ಆ ಎಂಪ್ಲಾಯೀಸ್
ನೀವು ರೋಸ್ ನ ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಸೊ ಅದಕ್ಕೆ ಏನು ಕಂಡೀಷನ್, ದಿಸ್ ಇಸ್ ದ ಸಿಂಬಲ್ ಫಾರ್ ದ ಸೆಲೆಕ್ಟ್ ಆಫ್ ಟಪಲ್ಸ್. D number is equal to 4 from the employee, and then you are getting the employee details who is working in department 4. ಇದಕ್ಕೆ ಕ್ವೆರಿ ಅಂತ ಅಂತೀವಿ, ಅಂದ್ರೆ ಒಂದು ಪ್ರಾಬ್ಲಮ್ ನ ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅಂತ. ಸೊ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಓಕೆ, take one more example. Select the employee tuples. Select employee tuples whose salary is greater than 35,000 ಅಂತ ಕೊಡಿ. 35 ಅಂದ್ರೆ ಏನ್ ಹೇಳ್ತಾ ಇದ್ರೆ ಎಂಪ್ಲಾಯಿ ಯಾವ್ಯಾವೆಲ್ಲ ಎಂಪ್ಲಾಯೀಸ್ ಸ್ಯಾಲರಿ ಗ್ರೇಟರ್ ದ್ಯಾನ್ 35 ಇದೆ ಅಂತ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಸೊ ವಾಟ್ ಇಸ್ ದ ಕಂಡೀಷನ್, ದಿಸ್ ಇಸ್ ದ ಕಂಡೀಷನ್. ಸೊ ಅವ್ರು ಏನ್ ಹೇಳಿದಾರೆ ಇಲ್ಲಿ ಕಂಡೀಷನ್, ಸ್ಯಾಲರಿ ಈಸ್ ಗ್ರೇಟರ್ ದ್ಯಾನ್ 35,000. ಸೊ ಸ್ಯಾಲರಿ ಈಸ್ ಗ್ರೇಟರ್ ದ್ಯಾನ್ 35,000. ಸೊ ಎಲ್ಲಿಂದ ನೀವು ಅದನ್ನ ರಿಟ್ರೀವ್ ಮಾಡ್ಕೋಬೇಕು, ಫ್ರಮ್ ದ ಎಂಪ್ಲಾಯಿ ಟೇಬಲ್. ಓಕೆ, ಎಂಪ್ಲಾಯಿ ಟೇಬಲ್. ಸೊ ದಿಸ್ ಇಸ್ ದ ಕ್ವೆರಿ. ಇದನ್ನ ನೀವು ಸೊಲ್ಯೂಷನ್ ಅಂತ ಅಂತೀರಾ. ಇದು ಕ್ವೆರಿ, ಎಂಪ್ಲಾಯಿ ಟಪಲ್ಸ್ ಹೂಸ್ ಸ್ಯಾಲರಿ ಈಸ್ ಗ್ರೇಟರ್ ದ್ಯಾನ್ 35,000 ಅಂತ. ಓಕೆನಾ, ಬಟ್ ನೀವ್ ಹೆಂಗ್ ಬರೀತೀರಾ, ಸೊ ದಿಸ್ ಸಿಂಬಲ್ ಅಂಡ್ ದೆನ್ ಸ್ಯಾಲರಿ ಕಂಡೀಷನ್ ಏನಿರುತ್ತೋ ಅದು ಬರಬೇಕು. ಸ್ಯಾಲರಿ ಗ್ರೇಟರ್ ದ್ಯಾನ್ 35,000. ಯಾವ ರಿಲೇಷನ್ ಯೂಸ್ ಮಾಡ್ತಿದ್ದೀರಾ, ಎಂಪ್ಲಾಯಿ ರಿಲೇಷನ್. ಸೊ ಇಲ್ಲಿ ಇದಕ್ಕೆ ಏನು ಔಟ್ಪುಟ್ ಬರುತ್ತೆ, ಇಲ್ಲಿ ಸ್ಯಾಲರಿ ಗ್ರೇಟರ್ ದ್ಯಾನ್ 35,000. ಸೊ 20 ಗ್ರೇಟರ್ ದ್ಯಾನ್, ನೋ 35 ಗಿಂತ ಗ್ರೇಟರ್ ಇರೋದು ಇವೆರಡು. ಸೊ ಏನ್ ಬರುತ್ತೆ ಔಟ್ಪುಟ್, 5 6 EF QR and then 45,000 and then 5. ಓಕೆನಾ. ಸೊ ಸ್ಯಾಲರಿ ಕನ್ಸಿಡರ್ ಮಾಡುತ್ತೆ. ಈ ಸ್ಯಾಲರಿ ಗ್ರೇಟರ್ ದನ್ 35 ಯಾವ್ದಿದೆ, 40 45. ಸೊ ದಿಸ್ ಇಸ್ ದ ಔಟ್ಪುಟ್ ಫಾರ್ ದ ಕ್ವೆರಿ. ಓಕೆ, ಸೊ ದಿಸ್ ಇಸ್ ದ ಸೆಲೆಕ್ಟ್. ಸೊ ಸೆಲೆಕ್ಟ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಏನು ಯೂಸ್ ಮಾಡ್ತೀವಿ, ಆ್ಯಂಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆರ್ ನ ಯೂಸ್ ಮಾಡ್ತೀವಿ. ಸೊ ಆ್ಯಂಡ್ ಫಾರ್ ಎಕ್ಸಾಂಪಲ್ ಆ್ಯಂಡ್ ಯೂಸ್ ಮಾಡ್ತೀರಾ ಅಂದ್ರೆ ಕಂಡೀಷನ್ 1 ಅಂಡ್ ದೆನ್ ಕಂಡೀಷನ್ 2 ಎರಡು ಸ್ಯಾಟಿಸ್ಫೈ ಆಗಬೇಕು. ಬೈ ಚಾನ್ಸ್ ಆರ್ ಯೂಸ್ ಮಾಡ್ತೀರಾ ಅಂದ್ರೆ 1 2 ಅಲ್ಲಿ ಯಾವ್ದಾದ್ರು ಒಂದು ಟ್ರೂ ಆಗಿದ್ರೆ ದಿಸ್ ಇಸ್ ಟ್ರೂ. ಓಕೆನಾ. ಆ್ಯಂಡ್ ಇದ್ರೆ ಮಾತ್ರ ಎರಡು ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ಆರ್ ಇದ್ರೆ ಇವೆರಡರಲ್ಲಿ ಯಾವ್ದು ಒಂದು ಕಂಡೀಷನ್ ಟ್ರೂ ಇದ್ರೂ ಅದು ಟಪಲ್ ಸೆಲೆಕ್ಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ ಮೋರ್ ಕಂಡೀಷನ್ ನೋಡೋಣ. ಓಕೆ, select the select employee tuples. Select employee tuples whose department is 5 ಅಥವಾ whose department is 4 and salary is greater than 25,000 ಅಂತ. ಸೊ ಏನಿದೆ ಇಲ್ಲಿ, select employee tuples whose department is 4 and salary is greater than 25,000. ಇಲ್ಲಿ ಏನಿದೆ, and ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಅವಾಗ ಏನ್ ಬರೀತೀರಿ, ಸೊ ಈ ರೀತಿ ಬರೀತೀರಿ. ಡಿಪಾರ್ಟ್ಮೆಂಟ್ ಏನ್ ಕಂಡೀಷನ್ ಇದೆ, ಫಸ್ಟ್ ಡಿಪಾರ್ಟ್ಮೆಂಟ್ ಇಸ್ 4 and ಯೂಸ್ ಮಾಡ್ತೀರಿ. and salary is greater than 25,000 from ಯಾವ ಟೇಬಲ್, ಫ್ರಮ್ ಎಂಪ್ಲಾಯಿ ಟೇಬಲ್. ಓಕೆ, ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಫಸ್ಟ್ ಕಂಡೀಷನ್
and then second condition. So first condition nodri department 4 ಯಾರ್ಯಾರೆಲ್ಲ department 4 ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ 2 ಎಂಪ್ಲಾಯೀಸ್ ಯಾರ್ಯಾರು B C ಇಬ್ರು ಡಿಪಾರ್ಟ್ಮೆಂಟ್ 4 ಅಲ್ಲಿ ಬಟ್ ಇಲ್ಲೇನಿದೆ and ಇದೆ and salary greater than 25,000. So 25,000 B greater than 25,000 ಇದೆಯಾ ಇಲ್ಲ ಗ್ರೇಟರ್ ದ್ಯಾನ್ ಇರಬೇಕು. ಸೊ ಇದಕ್ಕೆ ಏನು ಬರುತ್ತೆ ಈಗ ಒಂದೇ ಟಪಲ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಔಟ್ಪುಟ್ ಏನು 3C Z 30,000 and then 4. This is the output for this query. ಅಂದ್ರೆ ಇಲ್ಲಿ ಏನಿರುತ್ತೆ ಡಿಪಾರ್ಟ್ಮೆಂಟ್ 4 ಅಲ್ಲಿ ವರ್ಕ್ ಮಾಡ್ತಿರ್ಬೇಕು ಮತ್ತೆ ಸ್ಯಾಲರಿ ಗ್ರೇಟರ್ ದ್ಯಾನ್ 35,000 ಇರಬೇಕು. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಎರಡು ಕಂಡೀಷನ್ ಯಾವ್ದಕ್ಕೆ ಸ್ಯಾಟಿಸ್ಫೈ ಆಗಿದೆ ಈಗ ಒಂದೇ. ಸೊ 6 ಟಪಲ್ಸ್ ಅಲ್ಲಿ ಒಂದು ಟಪಲ್ ಮಾತ್ರ ಸೆಲೆಕ್ಟ್ ಆಗಿದೆ. ಬಟ್ ನೀವಿಲ್ಲಿ R ಅಂತ ಕೊಡ್ತೀರಾ ಅಂತ ಅನ್ಕೊಳ್ಳಿ. ಇಲ್ಲಿ R ಹೇಳಿದೆ ಸೆಲೆಕ್ಟ್ ದ ಎಂಪ್ಲಾಯ್ ಟಪಲ್ಸ್ ಇನ್ ಡಿಪಾರ್ಟ್ಮೆಂಟ್ 4 ಆರ್ ಸ್ಯಾಲರಿ ಇಸ್ ಗ್ರೇಟರ್ ದ್ಯಾನ್ 25,000 ಅಂತ. ಓಕೆನಾ? ಸೊ ಎರಡರಲ್ಲಿ ಯಾವುದು ಸೆಲೆಕ್ಟ್ ಆದ್ರೂ ಯಾವ್ದು ಒಂದು ಕಂಡೀಷನ್ ಟ್ರೂ ಆದ್ರೂ ಟಪಲ್ ಸೆಲೆಕ್ಟ್ ಆಗ್ಬೇಕು. ಇದಕ್ಕೆ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಸೊ ಡಿಪಾರ್ಟ್ಮೆಂಟ್ 4 ಅಲ್ಲಿ ಯಾರ್ಯಾರಿದ್ದಾರೆ ಇವ್ರಿಬ್ರಿದ್ದಾರೆ. ಸೊ 2 and then 3. ಓಕೆ ಅಂಡ್ ದೆನ್ ಸ್ಯಾಲರಿ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಯಾವ್ದಾದ್ರು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ಅದು ಟ್ರೂ. ಸೊ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ 4 ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದು ಸೆಲೆಕ್ಟ್ ಆಗುತ್ತೆ. ಡಿಪಾರ್ಟ್ಮೆಂಟ್ 4 ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇದು ಸೆಲೆಕ್ಟ್ ಆಗುತ್ತೆ. ಅಂಡ್ ದೆನ್ ಗ್ರೇಟರ್ ದ್ಯಾನ್ 25,000 ಇರೋದು ಸೆಲೆಕ್ಟ್ ಆಗುತ್ತೆ. ಸೊ ಗ್ರೇಟರ್ ದ್ಯಾನ್ 25,000 ಯಾವುದು ಇದು ಬರಲ್ಲ, ಇವೆಲ್ಲ ಸೆಲೆಕ್ಟ್ ಆಗ್ತವೆ. ಯಾವ್ದು 3 4 5 6 3 ಆಲ್ರೆಡಿ ಇದೆ 4 5 6. ಸೊ ಎಷ್ಟು ಟಪಲ್ಸ್ 1 2 3 4 5 ಇದಿಷ್ಟು ಸೆಲೆಕ್ಟ್ ಆಗುತ್ತೆ. ಏನದು ಸಿ ಡಿ ಇ ಬಿ ಇಂದಲೂ ಸೆಲೆಕ್ಟ್ ಆಗುತ್ತೆ. ಬಿ ಸಿ ಡಿ ಇ ಎಫ್ ಅಂಡ್ ದೆನ್ ವೈ ಝೆಡ್ ಪಿ ಕ್ಯೂ ಆರ್. ಸೊ ಸ್ಯಾಲರಿ ಇಸ್ 25 30 35 40 45. So 4 4 5 5 5. Okay, 4 4 5 5 5. Okay na? So this is the output for the query. So select ಅಲ್ಲಿ ಏನಿರುತ್ತೆ condition and then condition and the relation. ಎರಡು ಇಲ್ಲಿ condition specify ಮಾಡಬೇಕು from the relation. This is the syntax and then you can use and or in the condition. And means both conditions should be satisfied and then or means one of the condition can be satisfied. ಯಾವ್ದೊಂದು condition satisfy ಆದ್ರೂ ಅದು ಆ ಟಪಲ್ ಸೆಲೆಕ್ಟ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಸೆಲೆಕ್ಟ್ ಆಪರೇಷನ್. ಓಕೆ, ಸೊ ನೆಕ್ಸ್ಟ್ ಇಸ್ ಇದೆ ಪ್ರಾಜೆಕ್ಟ್ ಆಪರೇಷನ್. ಪ್ರಾಜೆಕ್ಟ್ ಅಂತ ಸೆಕೆಂಡ್ ಒನ್ ಪ್ರಾಜೆಕ್ಟ್ ಆಪರೇಷನ್. ಸೊ ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಪೈ ಅಂತ ಸಿಂಬಲ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಸೆಲೆಕ್ಟ್ ಏನು ಸೆಲೆಕ್ಟ್ ಮಾಡ್ತಿದ್ರಿ ಯು ಆರ್ ಸೆಲೆಕ್ಟಿಂಗ್ ಸಮ್ ಟಪಲ್ಸ್ ಇನ್ ದ ರಿಲೇಷನ್ ಬಟ್ ಇನ್ ದ ಪ್ರೊಜೆಕ್ಷನ್ ಆಪರೇಷನ್ it will select some certain columns from the table. ಅಲ್ಲಿ ಏನಾಗಿತ್ತು ರೋಸ್ ಸೆಲೆಕ್ಟ್ ಆಗ್ತಿತ್ತು ಸೆಲೆಕ್ಟ್ ಅಲ್ಲಿ, ಬಟ್ ಪ್ರೊಜೆಕ್ಟ್ ಅಲ್ಲಿ ಏನು ಸೆಲೆಕ್ಟ್ ಆಗುತ್ತೆ ಕಾಲಮ್ಸ್ ಫ್ರಮ್ ರಿಲೇಷನ್. ಇಟ್ ವಿಲ್ ಸೆಲೆಕ್ಟ್ ಫ್ರಮ್ ಸಮ್ ಕಾಲಮ್ಸ್ ಫ್ರಮ್ ದ ರಿಲೇಷನ್. ಸೊ ಇದಕ್ಕೆ ಸಿಂಟ್ಯಾಕ್ಸ್ ಏನಿದೆ, ದಿಸ್ ಇಸ್ ದ ಸಿಂಟ್ಯಾಕ್ಸ್. ಸೊ ಇಲ್ಲಿ ಕಾಲಮ್ಸ್ ಅಂದ್ರೆ ಏನು ಆಟ್ರಿಬ್ಯೂಟ್ಸ್. ಆಟ್ರಿಬ್ಯೂಟ್ಸ್ ಲಿಸ್ಟ್ ನ ನೀವು ತಗೋಬೇಕು. ಸೊ ಆಟ್ರಿಬ್ಯೂಟ್ ಲಿಸ್ಟ್ ಫ್ರಮ್ ದ ರಿಲೇಷನ್. ಸೊ ಅಲ್ಲಿ ಏನಿರ್ತಿತ್ತು ಕಂಡೀಷನ್ ಇರ್ತಿತ್ತು, ಬಟ್ ಇಲ್ಲಿ ಬರೀ ಆಟ್ರಿಬ್ಯೂಟ್ ಲಿಸ್ಟ್ ಇರುತ್ತೆ, ಅಂದ್ರೆ ಯಾವ್ಯಾವ್ದು ಸೆಲೆಕ್ಟ್ ಆಗಬೇಕು ಅಂತ ಇರುತ್ತೆ. ಓಕೆನಾ? ಸಮ್ ಎಕ್ಸಾಂಪಲ್. ವಾಟ್ ಇಸ್ ದ ಎಕ್ಸಾಂಪಲ್? ಯು ಕ್ಯಾನ್ ರಿಟ್ರೀವ್ ಆರ್ list query ಏನಂತ. so list each employees first name
last name and salary. So this is the query. So query ಅಲ್ಲಿ ಏನಿದೆ first name last name ಈ ರೀತಿ ಕಂಡೀಷನ್ ಏನಾದ್ರು ಇದ್ರೆ you are using the select operation. But ಇಲ್ಲಿ ಏನಿದೆ first name last name salary ಅಂದ್ರೆ columns name ನ ಇದೆ. So you have to retrieve some columns from the relation. At that time you are using the project operation. Project operations ನ ಯೂಸ್ ಮಾಡ್ತೀರಾ ಅವಾಗ. ಓಕೆನಾ? ಸೊ ಏನು ಬರುತ್ತೆ ಇಲ್ಲಿ ಪೈ. ಸೊ ಪೈ ಏನಿದೆ ಅವ್ರು ಏನು ಕೇಳಿದ್ದಾರೆ ಎಫ್ ನೇಮ್ ಎಲ್ ನೇಮ್ and then salary from which relation? Employees. So employee. Okay, so employee in the you have to retrieve the column these attributes. So output ಏನು ಬರುತ್ತೆ ಇದಕ್ಕೆ? Output is f name. ಸೊ ಇದಿಷ್ಟು ಔಟ್ಪುಟ್ ಆಗಿ ಬರುತ್ತೆ. ಬರೀ 3 ಕಾಲಮ್ ಮಾತ್ರ ಔಟ್ಪುಟ್ ಆಗಿ ಬರುತ್ತೆ. ಸ್ಯಾಲರಿ ಮತ್ತೆ ಡಿಪಾರ್ಟ್ಮೆಂಟ್ ನಂಬರ್ ಬರುತ್ತೆ. ಸೊ 3 ಕಾಲಮ್ಸ್ ಫುಲ್ ಆಸ್ ಇಟ್ ಈಸ್ ಏನಿರುತ್ತೆ SSN ಸರಿ ಎಫ್ ನೇಮ್ ಇದು ಬರಲ್ಲ. ಎಫ್ ನೇಮ್ ಎಲ್ ನೇಮ್ ಸ್ಯಾಲರಿ ಬರುತ್ತೆ. ಎಫ್ ನೇಮ್ ಎಲ್ ನೇಮ್ so it will select only the F name and then L name salary attributes. Okay, so F name is A B C E F G and A B C D E F. Okay, this is X Y Z P Q R. So salary is 20 25 30 35 40 40. This is the output of this query. Okay, means in the project operation only you are selecting the attribute list. So let's see the one more query in the project operation. Okay, so retrieve. So this is query. Retrieve first name, last name and salary of all employees who work in department 5. This is the query. So they are asking F name, L name, salary. So salary attributes list bantu andre you have to select the project operation. So project operation ಏನು ಬಂತು F name project ಅಲ್ಲಿ attribute list F name, L name and then salary. But ಅಲ್ಲಿ from employee ಅಂತ ಕೇಳಿಲ್ಲ, ಎಲ್ಲ attributes ಲಿಸ್ಟ್ ಆಗ ಕೇಳಿಲ್ಲ. ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ from all employees who work in department 5 ಅಂತ. ಸೊ ಒಂದು ಕಂಡೀಷನ್ ಬಂತು ಅಂದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ರೋಸ್ ಮಾತ್ರ ಸೆಲೆಕ್ಟ್ ಆಗಬೇಕು ಅಂತ. ರೋಸ್ ಸೆಲೆಕ್ಟ್ ಆಗಬೇಕು ಅಂದ್ರೆ ನೀವು ಯಾವ್ದು ಯೂಸ್ ಮಾಡ್ತೀರಾ? ಸಿಂಬಲ್. ಸೊ ಅಂದ್ರೆ ಇಲ್ಲಿ ಎರಡು ಯೂಸ್ ಮಾಡ್ತೀರಾ ಒಂದು ಕ್ವೆರಿಗೆ. ಸೊ ವಾಟ್ ಇಸ್ ದ ಕಂಡೀಷನ್? ಡಿಪಾರ್ಟ್ಮೆಂಟ್ ಇಸ್ ಈಕ್ವಲ್ ಟು 5. ಓಕೆ, ಫ್ರಮ್ ವಿಚ್ ಟೇಬಲ್? ಎಂಪ್ಲಾಯಿ table. Okay, so what is the retrieve? F name, L name, salary. So retrieve the attributes. We have to select the project operation F name, L name, salary. And they mentioned one condition who work in department 5. After condition is there, you have to select the tuples. So our condition satisfy our tuples matra select agutte. So D number is equal to 5 from the employee. So output ಏನು ಬರುತ್ತೆ ಇದಕ್ಕೆ? ಏನೇನು ಯಾವ್ಯಾವ attributes ಡಿಸ್ಪ್ಲೇ ಆಗಬೇಕು? F name and then L name and then salary. ಇಷ್ಟೇ. SS ಅನ್ನೋದು ಏನು ಕೇಳಿಲ್ಲ. F name, L name, salary ಮಾತ್ರ ಕೇಳಿದ್ದಾರೆ. ಕಂಡೀಷನ್ ಏನು? ಡಿಪಾರ್ಟ್ಮೆಂಟ್ ನಂಬರ್ 5 ಇರಬೇಕು. ಎಲ್ಲಿಂದ? ಎಂಪ್ಲಾಯಿ ಟೇಬಲ್ ಹೋಗುತ್ತೆ. ಸೊ ಡಿಪಾರ್ಟ್ಮೆಂಟ್ 5 ಇರೋ ಟಪಲ್ಸ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ಟಪಲ್ ಅಂದ್ರೆ ಫುಲ್ ಎಲ್ಲ ಅಟ್ರಿಬ್ಯೂಟ್ಸ್ ಡಿಸ್ಪ್ಲೇ ಆಗಲ್ಲ. ಇಲ್ಲಿ ಯಾಕೆ ಅಟ್ರಿಬ್ಯೂಟ್ಸ್ ಸ್ಪೆಸಿಫೈ ಮಾಡಿದೀವಿ ಯಾವ್ದು ಅಂತ? ಎಫ್ ನೇಮ್, ಎಲ್ ನೇಮ್, ಸ್ಯಾಲರಿ. ಸೊ ಡಿಪಾರ್ಟ್ಮೆಂಟ್ 5 ಅಲ್ಲಿ ಯಾವ್ದಿದೆ? ಇಷ್ಟೇ. ಬಟ್ ನಮಗೇನ್ ಬೇಕು? ಎಫ್ ನೇಮ್ ಮಾತ್ರ. ಎಫ್ ನೇಮ್ ಏನಿದೆ? ಇ ಎಫ್. ಎಲ್ ನೇಮ್ ಏನಿದೆ? ಕ್ಯೂ ಆರ್.
ಆಲ್ಸೋ ಡಿಪಾರ್ಟ್ಮೆಂಟ್ 5. ಸೊ ಯಾವ್ದು ಸೆಲೆಕ್ಟ್ ಆಗುತ್ತೆ? ಡಿ, ಡಿ, ಇ, ಎಫ್. ಸೊ ಡಿ ಏನಿದೆ ಪಿ, ಅಂಡ್ ದೆನ್ 35,000, 40,000, 45,000. ಸಾರಿ, 5 ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಟಪಲ್ಸ್ ಇದೆ? 3 ಟಪಲ್ಸ್ ಇದೆ. 3 ಟಪಲ್ ಸೆಲೆಕ್ಟ್ ಆಗುತ್ತೆ. ಅದರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಆಟ್ರಿಬ್ಯೂಟ್ ಲಿಸ್ಟ್ ನ ಎಫ್ ನೇಮ್, ಎಲ್ ನೇಮ್, ಸ್ಯಾಲರಿ ಅಂತ. ಸೊ ಡಿ, ಇ, ಎಫ್, ಪಿ, ಕ್ಯೂ, ಆರ್ 35, 40, 45,000 ಇದಿಷ್ಟು ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಾಜೆಕ್ಟ್ ಆಪರೇಷನ್. ಸೊ ಪ್ರಾಜೆಕ್ಟ್ ಅಲ್ಲಿ ಏನು ಆಟ್ರಿಬ್ಯೂಟ್ ಸೆಲೆಕ್ಟ್ ಆಗುತ್ತೆ, ಸೆಲೆಕ್ಟ್ ಅಲ್ಲಿ ರೋಸ್ ಸೆಲೆಕ್ಟ್ ಆಗುತ್ತೆ. ಸೊ ಸೆಲೆಕ್ಟ್ ಅಲ್ಲಿ ಏನಿರುತ್ತೆ? ರೋಸ್ ಸೆಲೆಕ್ಟ್ ಆಗುತ್ತೆ. ಪ್ರಾಜೆಕ್ಟ್ ಅಲ್ಲಿ ಕಾಲಮ್ ಸೆಲೆಕ್ಟ್ ಆಗುತ್ತೆ ಅಷ್ಟೇ. ಸೊ ದಿಸ್ ಇಸ್ ದ ಪ್ರಾಜೆಕ್ಟ್ ಆಪರೇಷನ್. So next is Cartesian product. So this is the symbol for the Cartesian products. Means it will combine the information of two different relations. For example, ಇದು ಎಂಪ್ಲಾಯಿ ಒಂದು ರಿಲೇಷನ್, ಡಿಪಾರ್ಟ್ಮೆಂಟ್ ಒಂದು ರಿಲೇಷನ್. ಸೊ ಇವೆರಡನ್ನು ಕಂಬೈನ್ ಮಾಡ್ತೀವಿ. ಎರಡು ರಿಲೇಷನ್ಸ್ ನ ಕಂಬೈನ್ ಮಾಡೋದಕ್ಕೆ ನಾವೇನಂತೀವಿ? ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಆರ್ ಇಂಟು ಎಸ್ ಅಂತ ತಗೊಂತೀವಿ. ಆರ್ ಒಂದು ರಿಲೇಷನ್, ಆರ್ ಇಸ್ ರಿಲೇಷನ್, ಎಸ್ ಇಸ್ ರಿಲೇಷನ್. ಓಕೆ, ಸೊ ಇವೆರಡು ರಿಲೇಷನ್, ಇವೆರಡನ್ನು ಕಂಬೈನ್ ಮಾಡಬೇಕು ಅಂದ್ರೆ so we are using the Cartesian product. For example, Q, T. Q andre Q belongs to R and T belongs to S anta ತಗೊಂತೀವಿ. Q ಅಲ್ಲಿರೋ ಎಲ್ಲ ಟಪಲ್ಸ್, sorry, Q means the tuples in the R, T means the tuples present in the S relation. Okay na? So ಇದಕ್ಕೆ ನಾವೇನಂತೀವಿ? Cartesian product ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಒಂದೇನ ತಗೊಳ್ಳಿ, ಆಥರ್. ಆಥರ್ ನೇಮ್ ಇಸ್ ಎ. ಸೊ ಏನ್ ತಗೊಂತೀವಿ ಇಲ್ಲಿ? ಬುಕ್ಸ್ ಇಂಟು ಆರ್ಟಿಕಲ್ಸ್ ಅಂತ ತಗೊಂತೀವಿ. ಬುಕ್ಸ್ ಇಂಟು ಆರ್ಟಿಕಲ್ಸ್ ಅಂತ ತಗೊಂತೀವಿ. ಅಂದ್ರೆ ಬುಕ್ಸ್ ಒಂದು ಟೇಬಲ್, ಆರ್ಟಿಕಲ್ಸ್ ಒಂದು ಟೇಬಲ್. ಸೊ ಏನ್ ತಗೊಂತಾ ಇದೀವಿ? ಆಥರ್ ಎ ಬರ್ದಿರೋ ಬುಕ್ಸ್ ಮತ್ತೆ ಆರ್ಟಿಕಲ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಬುಕ್ಸ್ ಟೇಬಲ್ ಅಲ್ಲಿ ಏನಿದೆ? ಅಥವಾ ಇದ್ರದ್ದೇ ಎಕ್ಸಾಂಪಲ್ ತಗೊಂಡ್ಬಿಡ್ರಿ, ಬೇಡ, ಬುಕ್ಸ್ ಅಂಡ್ ಆರ್ಟಿಕಲ್ಸ್. ಸೊ ಬುಕ್ಸ್ ಟೇಬಲ್ ಅಲ್ಲಿ ಏನೋ ಇದೆ, ಯಾವ್ದು? ಎ ಬುಕ್ ನ, ಸರಿ, ಝೆಡ್ ಬುಕ್ ನ ಯಾರು ಬರ್ದಿದ್ದಾರೆ? ಎ. ಅಂಡ್ ದೆನ್ ಎಕ್ಸ್ ಬುಕ್ ನು ಎ ಬರ್ದಿದ್ದಾರೆ. ಓಕೆನಾ? ಬಟ್ ಉಳಿದಿದ್ದು ಯಾವ್ದು? ವೈ ಬುಕ್ ನ ಆಥರ್ ಇಸ್ ಬುಕ್, ಬುಕ್ ನೇಮ್ ಅಂಡ್ ದೆನ್ ಆಥರ್. ಸೊ ಆರ್ಟಿಕಲ್ ಅಷ್ಟೇ. ಸೊ ಆರ್ಟಿಕಲ್ ನೇಮ್ ಅಂಡ್ ದೆನ್ ಆಥರ್ ನೇಮ್. ಸೊ ಆರ್ಟಿಕಲ್ ಪಿ ನ ಯಾರು ಬರ್ತಿದ್ದಾರೆ? ಎ. ಆರ್ಟಿಕಲ್ ಕ್ಯೂ ನ ಎ. ಅಂಡ್ ದೆನ್ ಆರ್ಟಿಕಲ್ ಆರ್ ನ ಯಾರು? ಬಿ ಬರ್ತಿದ್ದಾರೆ. ಓಕೆನಾ? ಸೊ ಇಲ್ಲೇನಿದೆ? ಆಥರ್ ಎ ಬರ್ದಿರೋ ಬುಕ್ಸ್ ಮತ್ತೆ ಆರ್ಟಿಕಲ್ಸ್ ಎರಡು ಕಂಬೈನ್ ಆಗುತ್ತೆ. ಸೊ ಸಿ ಹಿಯರ್ ಬುಕ್ಸ್ ಟೇಬಲ್ ಬರುತ್ತೆ, ಬುಕ್ಸ್ ಟೇಬಲ್ ಬರುತ್ತೆ. ಸೊ ಏನ್ ಬರುತ್ತೆ? ಎ ಯಾವ ಬುಕ್ ಬರ್ದಿದ್ದಾನೆ? ಝೆಡ್. ಅಗೇನ್ ಎ ಯಾವ ಬುಕ್ ಬರ್ದಿದ್ದಾರೆ? ಎಕ್ಸ್. ಬಟ್ ವೈ ಬುಕ್ ನ ಯಾರೋ ಬಿ ಅಂತ ಬರ್ದಿದ್ದಾರೆ. ಸೊ ಇದು ಡಿಸ್ಪ್ಲೇ ಆಗಲ್ಲ. ಅಗೇನ್ ಆರ್ಟಿಕಲ್ ಬರುತ್ತೆ. ಆರ್ಟಿಕಲ್ ಅಲ್ಲೂ ಅಷ್ಟೇ, ಆಥರ್ ಎ ಯಾವ್ಯಾವ ಆರ್ಟಿಕಲ್ಸ್ ಬರ್ದಿದ್ದಾರೆ? ಪಿ ಅಂಡ್ ದೆನ್ ಆರ್ಟಿಕಲ್ ಯಾವ ಆರ್ಟಿಕಲ್ಸ್? ಕ್ಯೂ. ಸೊ ಬಟ್ ಆರ್ ಆರ್ಟಿಕಲ್ ನ ಬಿ ಯಾರೋ ಬರ್ದಿದ್ದಾರೆ. ಸೊ ಇಟ್ ವಾಂಟ್ ಡಿಸ್ಪ್ಲೇ ಮೀನ್ಸ್ ಇಟ್ ವಿಲ್ ಕಂಬೈನ್ ದ ರಿಲೇಷನ್. ಸೊ ಬುಕ್ಸ್ ಮತ್ತೆ ಆರ್ಟಿಕಲ್ ಎರಡು ಟೇಬಲ್ ನ ಕಂಬೈನ್ ಮಾಡಿದೀವಿ. ಹೆಂಗೆ? ಆಥರ್ ಇಸ್ ಈಕ್ವಲ್ ಟು ಎ ಇರಬೇಕು. ಎ ಬರ್ದಿರೋ ಬುಕ್ಸ್ ಮತ್ತೆ ಎ ಬರ್ದಿರೋ ಆರ್ಟಿಕಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಒಂದು ಟೇಬಲ್ ಅಲ್ಲಿ. ದಿಸ್ ಇಸ್ ದ ಔಟ್ಪುಟ್. ಓಕೆ, ದಿಸ್ ಇಸ್ ದ Cartesian product. Today we discussed the select, project and the Cartesian product. Select means it will select some rows by using some condition. Project means it will select some columns. Cartesian product means you are combining the
two tables by using some condition. Okay. In the next class, remaining operation will be discussed. Okay. Thank you.